ನೀವು ಈ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಯು ಡಿ ಮಿನಿಸ್ಟರ್ ಆಗಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ವಿಶ್ವ ದರ್ಜೆಗೆ ಬೆಂಗಳೂರು ನಗರ ತೆಗೆದುಕೊಂಡು ಹೋಗಿರೋದು ಇಲ್ಲೇ ನೋಡ್ಬೋದು. ಈ ಎಚ್ ಎಮ್ ಟಿ ಆವರಣದಲ್ಲಿ ವಿಶ್ವ ದರ್ಜೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದೀರಿ. ಯಾವುದೋ ವೆಲ್ಲಿಂಗ್ಟನ್ನು, ಪ್ರಿಸ್ಟೀಜು, ಬ್ರಿಗೇಡು ಅಲ್ಲ, ಹಲವಾರು ಇದ್ದಾವೆ ಇಲ್ಲಿ. ನೀವು ನೋಡಿದ್ರಿ ಬಿಲ್ಡಿಂಗ್ಗಳು. ನಮ್ಮ ಎಚ್ ಎಮ್ ಟಿ ನೂರಾರು ಜನ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾ ಇವೆ. ಇನ್ನೊಂದು ಕಡೆ ಬೃಹದಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, ಎಚ್ ಎಮ್ ಟಿ ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ ಖಂಡ್ರೆ ಅವರೇ? ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದ್ರೆ ಆ ಬಿಲ್ಡಿಂಗ್ಗಳನ್ನೆಲ್ಲ ಏನು ಮಾಡ್ತೀರಿ? ಈಗ ಪರ್ಮಿಷನ್ ಕೊಟ್ಟಾರೆ ಯಾರು ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ? ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ನೀವು ರಾಜ್ಯ ಕಟ್ಟೋರು, ನಾವು ರಾಜ್ಯ ಹಾಳು ಮಾಡೋರು. ಇವತ್ತು ಈ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಹೇಳಿ ಟೇಬಲ್ ಟು ಟೇಬಲ್ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಈಗಲೂ ಸಹ ಅವರಿಗೆ ಒಂದು ಔಷಧಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ಕುಟುಂಬದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ವಯಸ್ಸಾಗಿರೋರಿದ್ದಾರೆ. 590 ಕೋಟಿ ಅವರಿಗೆ ಹಲವಾರು ರೀತಿಯ ಕಾರ್ಮಿಕರಿಗೆ ಫೆಸಿಲಿಟೀಸ್ ಕೊಡಬೇಕಾಗಿದೆ. ಪೆನ್ಷನ್ನು, ಮಗದೊಂದು, ಅದು ಏನೇನಿದೆ ಗ್ರ್ಯಾಚ್ಯುಯಿಟಿ, 590 ಕೋಟಿ ಅವ್ರಿಗೆ ಕೊಡಬೇಕು ದುಡ್ಡನ್ನ. ನಾನು ಮಂತ್ರಿ ಆದಮೇಲೆ ಪಾಪ ಅವರಲ್ಲಿ ಏನೋ ಒಂದು ನಂಬಿಕೆ, ಒಂದು ಅಂತಿಮವಾಗಿ ನಮ್ಮ ಜೀವನಕ್ಕೆ ಬದುಕನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮೇಲಿದ್ದಾರೆ ಅವರು, ಆ ಕಾರ್ಮಿಕರು. ನಾನು ಎಲ್ಲ ಭಾಗದಲ್ಲೂ, ದೇಶದ 6 ಕಡೆ ಏನಿದೆ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೀನಿ. ಎಲ್ಲ ಭಾಗದಲ್ಲೂ ಒಂದು ಆಸೆ ಇಟ್ಕೊಂಡಿದ್ದಾರೆ. ಇವತ್ತು ನಾನು ಒಂದು ಹೊಸದಾಗಿ ನಮ್ಮ MHIನ ಅಧಿಕಾರಿಗಳೇನಿದ್ದಾರೆ, ಸೆಕ್ರೆಟರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟರಿಗಳು, ಇವ್ರು ಯಾಕೆ ಡೆಲ್ಲಿಯಿಂದ ಬಂದಿದ್ದಾರೆ ಇವತ್ತು? ಇವರೊಬ್ಬರು ಜಾಯಿಂಟ್ ಸೆಕ್ರೆಟರಿ. ಇಲ್ಲಿರ್ತಕ್ಕಂಥ ವಾಸ್ತವಾಂಶಗಳನ್ನೆಲ್ಲ ಡೀಟೇಲ್ ಸ್ಟಡಿ ಮಾಡಿ ಹೋಗಬೇಕು ಅಂತಲೇ ಕರೆಸಿದ್ದೆ. ಸೆಕ್ರೆಟರಿ ಅವ್ರಿಗೆ ಬರಲಿಕ್ಕೆ ಹೇಳಿದ್ದೆ, ಅವರು ಬೇರೆ ಕೆಲಸದ ಮೇಲೆ ಅವ್ರನ್ನ ಡೆಪ್ಯೂಟ್ ಮಾಡೋದು. ಇಲ್ಲಿ 3,000-3,500 ಎಕರೆ ಲ್ಯಾಂಡ್ ಇದೆ. ಇಲ್ಲಿ ಬರೀ ಇದ್ರದ್ದಲ್ಲ, ಕರ್ನಾಟಕದಲ್ಲ, ಕಾಲಾಮಸೂರಿ ಕೇರಳದಲ್ಲಿ ಅಲ್ಲಿ 350 ಎಕರೆ ಇದೆ. ಹೈದರಾಬಾದ್ ನಗರದಲ್ಲಿ 1,200 ಎಕರೆ ಇದೆ. ಇದನ್ನು ಹಾಗೇ ಬಿಟ್ಟರೆ ಈಗ ಇಲ್ಲಿ ಹೇಳ್ತಾರಲ್ಲ, ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಬಿಲ್ಡಿಂಗು, ಒಂದೊಂದೇ ಲ್ಯಾಂಡ್ ಗ್ರ್ಯಾಬರ್ಸ್ಗೆ ಯಾವ ಥರ ಅನುಕೂಲ ಮಾಡಬೇಕು ಮಾಡ್ತಾರೆ. ಪಾಪ ಹೇಳಿದ್ದಾರೆ, ಅದೆಂಥದ್ದು DLFಗೆ ಪೋಸ್ಟ್ಗಳು ಬೇರೆ ಅಂಟಿಸವ್ರು. ಈಗ ಅದೆಂಥದ್ದು ಹೇಳಿದ್ರು ಪದಾನ, ಇದು ರಿಯಲ್ ಎಸ್ಟೇಟ್ ಇದಕ್ಕೇನೋ ಹೇಳೋರು ಪದ, ಏನೋ ಪೋಸ್ಟ್ಗಳಿಗೆ ಅದೊಂದು ಶುರುವಾಗಿದೆ DLF ಬಗ್ಗೆ ಮಾತಾಡ್ತೀನಿ. ಈಗ ಬೇಡ, HMT ವಿಷಯ ಇರೋದ್ರಿಂದ ಆ ಸಬ್ಜೆಕ್ಟ್ ಬೇಡ, ಮಾತಾಡೋಣಂತ. ಸರ್, ಈಗ ಅಂದರೆ ಎಸ್.ಎಂ. ಕೃಷ್ಣ CM ಆಗಿದ್ದಾಗ DK ಶಿವಕುಮಾರ್ ಇದೆಲ್ಲ 174 ಎಕರೆ ವಿಲೇವಾರಿ ಆಗಿರೋದು ಆ ಪೀರಿಯಡ್ನಲ್ಲಿ. ಈಗಿನ ಮುಖ್ಯಮಂತ್ರಿಗಳು ಆಗ UD ಮಿನಿಸ್ಟ್ರು ಈ ಮಹಾನುಭಾವರು. ಕೋಆಪರೇಟಿವ್ನಲ್ಲಿ ಮಂತ್ರಿ ಆಗಿದ್ದು ಸ್ವಲ್ಪ ದಿವಸ ಇದ್ದರು. ಆಗೇನು ಮಾಡೋರೆ, NTI ಸೊಸೈಟಿದು ಆಮೇಲೆ ಒಂದು ಸಲ ಚರ್ಚೆ ಮಾಡೋಣ. NTI ಸೊಸೈಟಿ ಕತೆ ಅದೊಂದು ದೊಡ್ಡ ಕತೆ ಇದೆ. ಅದು NTI ಸೊಸೈಟಿದು, ಸಹಕಾರಿ ಸೊಸೈಟಿ. ಇಲ್ಲಿ ಯಾರ್ಯಾರಿಗೆ ಯಾರ್ಯಾವಾಗ ಸೇಲ್ ಆಗಿದೆ. ನಾನು ಮುಖ್ಯಮಂತ್ರಿ ಆದ ನಂತರ ನನ್ನ ಗಮನಕ್ಕೆ ಇದು ಬಂದಾಗ ನಾನು ಆದೇಶ ಮಾಡಿದೆ ಚೀಫ್ ಸೆಕ್ರೆಟರಿಗೆ, ಯಾವುದೇ ಕಾರಣಕ್ಕೂ HMTಯ ಭೂಮಿನ ಪರಭಾರೆ ಮಾಡೋದಾಗಲಿ, ರಿಜಿಸ್ಟ್ರೇಷನ್ ಯಾವುದೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿದೆ. ಅದಾದ ನಂತರ ಮಾರಾಟಗಳು ನಿಂತಿದೆ. ಇದಿರ್ತಕ್ಕಂಥದ್ದು ಯಾವ ಬಿಲ್ಡರ್ಗಳು ಯಾರ್ಯಾರಿಂದ ಪಡೆದ್ರು ಅದು ಒಂದು ಭಾಗ. ಈಗ ನಾನು ಇಲ್ಲಿ ಬಂದಾಗ
ಹಲವಾರು ಜನ ಹೆಣ್ಮಕ್ಳು ಬಂದರು. ಆ ಅಪಾರ್ಟ್ಮೆಂಟ್ಗಳನ್ನ ಅಸೋಸಿಯೇಷನ್ ಮೆಂಬರ್ಗಳ ಪ್ರೆಸಿಡೆಂಟ್ಗಳವರು ಅಲ್ಲಿ ಇವತ್ತು ಸಹ ಅವರೆಲ್ಲ ಕಷ್ಟಪಟ್ಟು, ಅದಕ್ಕೆ ಕಟ್ಟಿದವನು ಯಾವನೋ ದುಡ್ಡು ಮಾಡ್ಕೊಂಡ ಹೊಟ್ಟೋದ ಮಾರಾಟ ಮಾಡಿ. ಈಗ ಅವ್ರಿಗೆ ಇನ್ನೂ ಆ ಖರೀದಿ ಮಾಡ್ಕೊಂಡವ್ರಲ್ಲ ಆ ಫ್ಲ್ಯಾಟ್ಗಳನ್ನ, ಅವ್ರ ಹೆಸರಿಗೆ ಇನ್ನೂ ಆಗ್ತಾ ಇಲ್ಲ. ಅದು ಏನೋ ಎ ಖಾತಾ ಬಿ ಖಾತಾ 5% 2% ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಇಲ್ಲಿ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಸ್ವಲ್ಪ ಹಣ ಉಳಿಸಿ ಏನೋ ಒಂದು ಫ್ಲ್ಯಾಟ್ ತಗೊಳ್ಳೋಣ ಅಂತೇಳಿ ಪಾಪ ಯಾರೋ ಅಮಾಯಕರು ತಗೊಂಡವ್ರೆ. ಈಗ ಅವರೆಲ್ಲ ಬಂದಿಲ್ಲ ಅರ್ಜಿ ಕೊಡ್ತಾವ್ರು ನನಗೀಗ. ಪಾಪ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಅವರ ಸಭೆ ಬೇರೆ ಮಾಡಿದ್ರು. ಯಾವ ಉದ್ದೇಶಕ್ಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಯಾರು ಮಾಲೀಕತ್ವ ಹೊಂದಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸರ್ಕಾರದಿಂದ ಅನುಕೂಲ ಮಾಡ್ಕೊಳ್ತೀನಿ ಅಂತ ಏನೋ ಒಂದು ಭಾಷಣನೂ ಮಾಡಿರಬೇಕು. ನಾನು ನೋಡಿಲ್ಲ, ಆ ಭಾಷಣದ ಟೆಕ್ಸ್ಟ್ ನಾನು ನೋಡಿಲ್ಲ.